ನಾಳೆ ಮಂಡ್ಯ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ. ಮೊದಲಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಹಲವು ಮುಖಂಡರನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯ ಗೆಲ್ಲೋಕೆ ಸುಮಲತಾ ಅವರ ಬೆಂಬಲವನ್ನ ಕೇಳ್ತಾರೆ ಎಚ್.ಡಿ. ಕುಮಾರಸ್ವಾಮಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ನಾಳೆ ನಡೆಯುವಂಥದ್ದು. ನಿಖಿಲ್ ಹಾಗೆ ಅಭಿಷೇಕ್ ಮೂಲಕ ಸುಮಲತಾ ಅವರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ಮಂಡ್ಯ ಲೋಕಸಭಾ ಅಖಾಡದ ಅಭ್ಯರ್ಥಿಯಾಗಿ ಅವರು ಆಯ್ಕೆಯಾಗಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಅವರು ಅಖಾಡಕ್ಕೆ ಇಳಿತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ರೈಟ್, ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಾಳೆ ನಡೆಯುವಂತಹ ಈ ಬೆಳವಣಿಗೆ ಇದೆಯಲ್ಲ, ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಖಾಡಕ್ಕೆ ಎಂಟ್ರಿ ಕೊಡುವಂತಹ ಕುಮಾರಸ್ವಾಮಿ ಅವರು ಮೊದಲಿಗೆ ಟೆಂಪಲ್ ರನ್ ಅನ್ನ ಮಾಡ್ತಾರೆ, ದೇವರ ಆಶೀರ್ವಾದವನ್ನ ಪಡಿತಾರೆ. ಅದಾದ ಬಳಿಕ ಮುಖಂಡರುಗಳನ್ನ ಭೇಟಿ ಮಾಡ್ತಾರೆ. ಬಟ್ ಸುಮಲತಾ ಅವರನ್ನ ಭೇಟಿ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ 2019 ಲೋಕಸಭಾ ಚುನಾವಣೆಯನ್ನ ಮಂಡ್ಯ ಜನ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಮರೆತಿಲ್ಲ. ಆವತ್ತು ವಾರ್ ಇದ್ದಿದ್ದು ಕುಮಾರಸ್ವಾಮಿ ಅವರು ಹಾಗೆ ಸುಮಲತಾ ಅವರ ನಡುವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಾನಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ 2019 ಲೋಕಸಭಾ ಚುನಾವಣೆ, ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬ ಹಾಗೆ ಸುಮಲತಾ ಅವರ ನಡುವೆ ನಡೆದಂತಹ ವಾಕ್ಸಮರ. ಅದನ್ನ ಮಂಡ್ಯ ಜನಾನು ಮರೆತಿಲ್ಲ, ರಾಜ್ಯದ ಜನಾನು ಮರೆತಿಲ್ಲ. ಅದಾದ ನಂತರ ಚುನಾವಣೆಯ ಬಳಿಕವೂ ಉಭಯ ನಾಯಕರ ಮಧ್ಯೆ ನಡೆದಂತಹ ವಾಗ್ಬಾಣಗಳನ್ನು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇದು ರಾಜಕಾರಣ, ಯಾವಾಗ ಹೇಗೆ ತಿರುಗುತ್ತೆ, ಯಾವಾಗ ಯಾರು ಮಿತ್ರರಾಗ್ತಾರೆ ಅನ್ನೋದನ್ನ ಹೇಳೋಕ್ ಸಾಧ್ಯ ಇಲ್ಲ. ನಾಳೆ ಸುಮಲತಾ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಭೇಟಿ, ಬೆಂಬಲವನ್ನ ಪಡೆಯುವಲ್ಲಿ ಎಚ್.ಡಿ.ಕೆ ಸಕ್ಸಸ್ ಆಗ್ತಾರಾ ಅಂತ ಹೇಳಿ ಮಂಜುನಾಥ್. ವಿದ್ಯಶ್ರೀ, ಏನು ಈಗ ಮಂಡ್ಯ ಒಂದು ಚುನಾವಣಾ ಕಣ ರಂಗೇರಿರುವಂಥದ್ದು ಪ್ರಮುಖವಾಗಿ ಇಲ್ಲಿ JDS ನಿಂದ ಏನು ಮೈತ್ರಿ ಅಭ್ಯರ್ಥಿಯಾಗಿ ಅಂದರೆ NDA ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿರುವಂಥದ್ದು. ಹೀಗಾಗಿ ಇಲ್ಲಿ ಹಾಲಿ ಸಂಸದರಾಗಿರುವಂಥ ಸುಮಲತಾ ಅವರು ಏನು BJPಯಿಂದ ಟಿಕೆಟನ್ನು ನಿರೀಕ್ಷೆ ಮಾಡಿದ್ರು. ಆದರೆ ಈ ಒಂದು ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂಥದ್ದು. ಆದರೆ ಈ ಒಂದು ಏನು ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ನಡುವಿನ ಯುದ್ಧ 2019 ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧೆ ಮೇಲೆ ಆರಂಭವಾಗಿರುವಂಥ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಅವರು ಕೂಡ ಸುಮಲತಾ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ನಿಖಿಲ್ ಕುಮಾರಸ್ವಾಮಿ ಅಥವಾ ಏನು ಬೇರೆ ಯಾರಾದರೂ ನಿಂತ್ಕೊಂಡ್ರೆ ಅವ್ರ ಕುಟುಂಬ ಸದಸ್ಯರು ನಾನು ಸ್ಪರ್ಧೆ ಮಾಡ್ತೇನೆ, ಆದರೆ ನೇರವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿತೇನೆ, ಅವ್ರಿಗೆ ಬೆಂಬಲವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಇದಾದ ನಂತರ ಒಂದಷ್ಟು ಬೆಳವಣಿಗೆಗಳು ದೆಹಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸುಮಲತಾ ಅವರು ಸಾಕಷ್ಟು ಟಿಕೆಟ್ಗಾಗಿ ಲಾಬಿ ನಡೆಸಿದ್ರು. ಆದರೆ ಅದ್ಯಾವುದೂ ಕೂಡ ಒಂದು ಕೈ ಕೊಡಲಿಲ್ಲ, ಅಂದರೆ ಕೈ ಹಿಡಿಲಿಲ್ಲ. ಹೀಗಾಗಿ ನಾಳೆ ಏನು ಕುಮಾರಸ್ವಾಮಿ ಅವರು ಏನು ತಾವು ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆದ ಬಳಿಕ ಪ್ರಥಮವಾಗಿ ಮಂಡ್ಯಗೆ ಒಂದು ಎಂಟ್ರಿ ಕೊಡ್ತಾ ಇರುವಂಥದ್ದು. ಪ್ರಮುಖವಾಗಿ JDS BJPಯ ಒಂದು ಸಮನ್ವಯ ಸಮಿತಿಯ ಒಂದು ಸಭೆಯಲ್ಲಿ ಭಾಗಿಯಾಗುವಂಥದ್ದು. ಇಲ್ಲಿ BJPಯ ಒಂದು ಏನು ಸಹಸದಸ್ಯ ಆಗಿರುವಂಥ ಸುಮಲತಾ ಅವರು ಕೂಡ ಈ ಸಭೆಗೆ ಆಗಮಿಸುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಸುಮಲತಾ ಅವರು ಮಂಡ್ಯ ಒಂದು ಸಂಸದೆ ಆಗಿದ್ದಾರೆ, ಜೊತೆಗೆ BJPಯ ಒಂದು ನಾಯಕರಾಗಿ ಕೂಡ ಗುರುತಿಸ್ಕೊಂಡಿರುವಂಥದ್ದು. ಹೀಗಾಗಿ ಅವರು ಕುಮಾರಸ್ವಾಮಿ ಮತ್ತು ಸುಮಲತಾ ಅವರು ಭೇಟಿ ಆದರೆ ಈ ಒಂದು ಏನು ಈಗಾಗಲೇ ಒಂದಷ್ಟು ಸಂಧಾನವನ್ನು ಮಾತುಕತೆಯನ್ನು ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ನಿನ್ನೆ ಕೂಡ ನಾರಾಯಣಗೌಡರನ್ನ ಭೇಟಿ ಮಾಡಿ ಒಂದು ಸಂಧಾನವನ್ನು ಮಾಡಿದ್ರು. ಅದೇ ರೀತಿ ಸುಮಲತಾ ಅವ್ರ ಜೊತೆ ಸಮಯ ಬಂದ ಸಂದರ್ಭದಲ್ಲಿ ಮಾತನಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಹೀಗಾಗಿ ಆ ಸಮಯ ನಾಳೆ ಒಂದು ಮೀಟ್ ಆಗುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಸುಮಲತಾ ಅವರನ್ನ ಮಾತಾಡಿ ಅವರ ಒಂದು ಬೆಂಬಲವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಇವತ್ತು ಹೇಳಿರುವಂಥದ್ದು ಏನು ಈಗಾಗಲೇ ನಾವು ಸಾಕಷ್ಟು ಯುದ್ಧ ಆಗಿದೆ, ಸಂಘರ್ಷಗಳಾಗಿದೆ, ಅದು ಯಾವುದನ್ನು ಕೂಡ ಮುಂದುವರಿಸುವ ಅವಶ್ಯಕತೆ ಇಲ್ಲ, ನಾನು ಅವ್ರ ಜೊತೆ ಮಾತನಾಡ್ತೇನೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಏನು ನಿಖಿಲ್ ಮತ್ತೆ ಅಭಿಷೇಕ್ ಮುಖಾಂತರ ಈ ಒಂದು ಸಂಧಾನದ ಮಾತುಕತೆ ಮಾಡಿಸಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಹೀಗಾಗಿ ನಾಳೆ ನಡೆಯುವಂಥ ಸಮನ್ವಯ ಸಮಿತಿಯಲ್ಲಿ ಸುಮಲತಾ ಅವರು ಭಾಗವಹಿಸಿದ್ರೆ ಕುಮಾರಸ್ವಾಮಿ ಅವರಿಗೆ ಬೆಂಬಲ ನೀಡ್ತಾರೆ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್. ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.